ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2ನೇ ತಾರೀಕು ಮಂಗಳೂರಿನಲ್ಲಿ ನವಮಂಗಳೂರು ಬಂದರಿನ 3 ಪ್ರಾಜೆಕ್ಟ್ಗಳು ಮತ್ತು MRPLನ ಕೆಲವು ಪ್ರಾಜೆಕ್ಟ್ಗಳ ಉದ್ಘಾಟನೆಗೋಸ್ಕರ ಬರುವ ನಿಮಿತ್ತ ಸುಮಾರು 1.5 ಲಕ್ಷ ಜನ ಬರುವ ನಿರೀಕ್ಷೆಯಲ್ಲಿದ್ದೇವೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು 70-80 ಸಾವಿರ ಜನ ಕುಳಿತುಕೊಳ್ಳಬಹುದಾಗಿರ್ತಕ್ಕಂಥ ಪೆಂಡಾಲ್ ಹಾಕುವ ಕೆಲಸ ಕಾರ್ಯಗಳು ಮುಗಿದಿದ್ದಾವೆ. ವೇದಿಕೆಯ ಕೆಲಸವು ಮುಗಿತಾ ಇದೆ. ಬಂದವರಿಗೆ ಬೆಳಗ್ಗೆ ಮಧ್ಯಾಹ್ನ ಈಗ ಸಮಯ ಸ್ವಲ್ಪ ವ್ಯತ್ಯಾಸಗಳಾಗಿರೋದ್ರಿಂದ 1-1.5 ಗಂಟೆಗೆ ಅವರು ಬರ್ತಾರೆ. 2-2.5 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಸ್ತಾರೆ. ಹಾಗಾಗಿ ಸುಳ್ಯದಂಥ ಹಳ್ಳಿ ಪ್ರದೇಶದಿಂದ ಬೆಳ್ತಂಗಡಿ ಅಂತ ದೂರದ ಪ್ರದೇಶಗಳಿಂದ ಬರ್ತಕ್ಕಂಥವ್ರಿಗೆ ಊಟ ಉಪಚಾರದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದ 11 ಗಂಟೆಯಿಂದ ಕೊಡಬೇಕು ಅಂತ ಹೇಳ್ತಕ್ಕಂಥ ಅದಕ್ಕೂ ಸುಮಾರು 1 ಲಕ್ಷ ಜನರು ಬೇಕಾಗಿರ್ತಕ್ಕಂಥ ಉಪಹಾರದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಗಾಗಿ ಪ್ರಧಾನಮಂತ್ರಿಗಳ ಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ದೃಷ್ಟಿಯಿಂದ ಈ ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ. ಈಗಾಗಲೇ ಫಲಾನುಭವಿಗಳು ಸರ್ಕಾರದ ಫಲಾನುಭವಿಗಳನ್ನು ಸೇರಿಸ್ತಕ್ಕಂಥ ಕೆಲಸ, ಅವರಿಗೆ ಬಸ್ಸಿನ ವ್ಯವಸ್ಥೆಗಳು, ವಾಹನದ ಸೌಕರ್ಯ ಎಲ್ಲವನ್ನು ಮಾಡಲಾಗಿದೆ. ಹಾಗಾಗಿ ಕುಡಿಯುವ ನೀರು ಇರ್ಬೋದು, ಶೌಚಾಲಯಗಳಿರ್ಬೋದು, ಎಲ್ಲ ತಯಾರಿಗಳು ಇವತ್ತು ಈ ಗೋಲ್ಡ್ ಪಿಂಚ್ ಸಿಟಿಯಲ್ಲಿ ಆಗಿದೆ. ಅಧಿಕಾರಿಗಳ ಜೊತೆ ಮಾತುಕತೆಗಳನ್ನು ಮಾಡಿ ಸುಮಾರು 10 ಕಡೆ ಪಾರ್ಕಿಂಗ್ ವ್ಯವಸ್ಥೆಗಳಾಗಿದ್ದಾವೆ. ಬರ್ತಕ್ಕಂಥವರಿಗೆ ಬಸ್ಸುಗಳನ್ನು ಪಾರ್ಕಿಂಗ್ ಮಾಡ್ತಕ್ಕಂಥ ಪ್ರದೇಶ ಬೇರೆ, ದ್ವಿಚಕ್ರ ಮತ್ತು 4 ಚಕ್ರದ ವಾಹನಗಳು, ಕಾರು ಇನ್ನಿತರ ವಾಹನಗಳನ್ನು ಇಲ್ಲೇ ಗೋಲ್ಡ್ ಪಿಂಚ್ ಸಿಟಿಯ ಹಿಂದುಗಡೆ ಭಾಗದಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈಗಾಗಲೇ ಕೇಂದ್ರದಿಂದ SPG ತಂಡಗಳು ಬಂದವೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಗಮನಿಸ್ತಾರೆ. ಸಂಪೂರ್ಣವಾಗಿರ್ತಕ್ಕಂಥ ತಯಾರಿ ಈಗ ಮುಗಿಯುವ ಹಂತದಲ್ಲಿದೆ. ಮೊದಲ ಬಾರಿಗೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿಗಳಾದಮೇಲೆ ಹಲವು ಬಾರಿ ಮಂಗಳೂರಿಗೆ ಬಂದ್ದಾರೆ. ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ 13 ಇರ್ಬೋದು, 19 ಇರ್ಬೋದು, 18 ಇರ್ಬೋದು, 19 ಇರ್ಬೋದು, 2 ವರ್ಷಗಳು ಬಂದಿದ್ದರು. ಅದರ ಮಧ್ಯೆ ಲಕ್ಷದ್ವೀಪಿಗೆ ಹೋಗುವಾಗ ಒಂದು ದಿವಸ ರಾತ್ರಿ ಮಂಗಳೂರು ಸರ್ಕಿಟ್ ಹೌಸಲ್ಲಿ ನಿಂತಿದ್ದರು. ಮತ್ತೊಂದು ಸಾರಿ ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ತಕ್ಕಂಥದ್ದನ್ನು ಅದರ ಧರ್ಮಸ್ಥಳದ ಸಹಭಾಗಿತ್ವದಲ್ಲಿ ನಡೆದಿರತಕ್ಕಂಥ ಕಾರ್ಯಕ್ರಮಕ್ಕೆ ಉಜಿರೆಗೆ ಬಂದಿದ್ದರು. ಆದರೆ ನೇರವಾಗಿ ಸರ್ಕಾರಿ ಅಧಿಕೃತವಾಗಿರ್ತಕ್ಕಂಥ ಶಿಲಾನ್ಯಾಸ ಉದ್ಘಾಟನೆಗಳಲ್ಲಿ ಈ ಬಾರಿ ಭಾಗವಹಿಸ್ತಾರೆ.